ಫಿಟ್ವಿಯಲ್ಲಿ ಮೊದಲ ಸುದ್ದಿ ಯಾವುದು ಅಂತ ನೋಡೋದಾದ್ರೆ, ಸುಮಲತಾ ಅಂಬರೀಶ್ರನ್ನ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿರೋದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಅಮ್ಮನ ಸ್ಥಾನ ನೀಡಿದಂಥ ಸುಮಲತಾ ಅವರು ನನ್ನ ಬೆನ್ನಿಗೆ ನಿಂತಿಲ್ಲ ಅನ್ನೋ ಕೋಪ ದರ್ಶನ್ಗಿದೆಯಾ ಅನ್ನೋ ಅನುಮಾನ ಮೂಡಿದೆ. ಚಿನ್ನಾಟದ ಬೆಡಗಿ ರನ್ಯಾ ರಹಸ್ಯ ದಿನದಿನಕ್ಕೂ ಕೂಡ ಹೊರಬರ್ತಾ ಇದೆ. ಜತಿನ್ ಹುಕ್ಕೇರಿ ಜೊತೆ ರನ್ಯಾ ರಾವ್ ಮದುವೆ ಆಗಿದ್ಲು. ಆದರೆ ಮದುವೆ ಆದಂಥ 2 ತಿಂಗಳಿಗೆ ರನ್ಯಾ ದುಬೈಗೆ ಓಡಾಟ ಶುರು ಮಾಡಿದ್ಲು. ಪದೇ ಪದೇ ರನ್ಯಾ ದುಬೈ ಟ್ರಿಪ್ಗೆ ಪತಿಗೆ ಅನುಮಾನ ಶುರುವಾಗಿತ್ತು, ಜಗಳ ಕೂಡ ಆಗಿತ್ತು. ಹೀಗಾಗಿ ಪತಿಯ ಸಚಿವರೊಬ್ಬರಿಗೆ ಮಾಹಿತಿ ರವಾನಿಸಿದ್ರು ಎನ್ನಲಾಗಿದೆ. ಜತಿನ್ ಹುಕ್ಕೇರಿ ಮದುವೆ ಬ್ರೋಕರ್ ಮೂಲಕ ರನ್ಯಾಳನ್ನ 2024ರ ಅಕ್ಟೋಬರ್ 6ರಂದು ಭೇಟಿಯಾಗಿದ್ರು. ನಂತರ 2024ರ ಅಕ್ಟೋಬರ್ 23ರಂದು ಇಬ್ಬರು ಎಂಗೇಜ್ಮೆಂಟ್ ಆಗಿದ್ರು. 2024ರ ನವೆಂಬರ್ 27ರಂದು ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಮದುವೆಯಾಗಿದ್ರು. ಇದಾದ 2 ತಿಂಗಳಿಗೆ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿತ್ತು. ಗಂಡ ಜಗಳವಾಡಿದ್ರು ಕೂಡ ಕ್ಯಾರೆನ್ನದ ರನ್ಯಾ ತನ್ನ ಮಾಜಿ ಬಾಯ್ ಫ್ರೆಂಡ್ ತರುಣ್ ಜೊತೆ ಸೇರಿ ಚಿನ್ನ ಕಳ್ಳಾಟ ಸಾಗಾಟ ಮಾಡ್ತಾ ಇದ್ಲು. ದುಬೈನಲ್ಲಿ ಗೋಲ್ಡ್ ಖರೀದಿ ಮತ್ತು ಸಾಗಾಟ ನೋಡ್ಕೊಳ್ತಿದ್ದ ತರುಣ್ ಬೆಂಗಳೂರಿನಿಂದ ದುಬೈಗೆ ಹವಾಲಾ ಮೂಲಕ ಹಣ ಕಳಿಸ್ತಾ ಇದ್ದ. ನಂತರ ಚಿನ್ನವನ್ನ ರನ್ಯಾ ಮೂಲಕ ತರಿಸ್ಕೊಳ್ತಿದ್ದ. ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ ಬಗ್ಗೆ ಮಲತಂದೆ ರಾಮಚಂದ್ರ ರಾವ್ ನನಗೇನು ಗೊತ್ತಿಲ್ಲ ಅಂತ ಸ್ಪಷ್ಟೀಕರಣ ನೀಡಿದ್ರು. ಆದರೆ ತನಿಖೆಯಲ್ಲಿ IPS ರಾಮಚಂದ್ರ ರಾವ್ ಪಾತ್ರ ಬಯಲಾಗಿದೆ. ರನ್ಯಾ ದುಬೈನಿಂದ ಬರುವಾಗ ರಾಮಚಂದ್ರ ರಾವ್ ಅಧಿಕಾರಿಗೆ ಕರೆ ಮಾಡಿ ಮಗಳಿಗೆ ಪ್ರೋಟೋಕಾಲ್ ಕೊಡುವಂತೆ ಹೇಳ್ತಿದ್ರು ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರ ಚಿನ್ನ ಕಳ್ಳ ಸಾಗಣೆ ಕೇಸ್ನ ತನಿಖೆಯನ್ನ CIDಗೆ ವಹಿಸಿ ಆದೇಶ ನೀಡಿದೆ. ಅತ CBI ಅಧಿಕಾರಿಗಳು ರನ್ಯಾ ರಾವ್ ಫ್ಲಾಟ್ ಮೇಲೆ ದಾಳಿ ಮಾಡಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರಿನ ಲೆವೆಲ್ ರಸ್ತೆಯಲ್ಲಿರುವಂತಹ 5ನೇ ಕ್ರಾಸ್ನಲ್ಲಿರುವಂತಹ ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ನ ರನ್ಯಾ ಫ್ಲಾಟ್ನಲ್ಲಿ ಇಬ್ಬರು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ರನ್ಯಾ ರಾವ್ ಪತಿ ಜತಿನ್ ಹುಕ್ಕೇರಿಯನ್ನ DRI ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ಇದರಿಂದ ಬಂಧನ ಭೀತಿಗೆ ಒಳಗಾಗಿದ್ದ ಜತಿನ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಪತ್ನಿಯ ಮೇಲಿನ ಆರೋಪಕ್ಕೂ ಜತಿನ್ಗೂ ಸಂಬಂಧ ಇಲ್ಲ, ಮದುವೆಯಾದ 1 ತಿಂಗಳಿಗೆ ಬೇರೆಯಾಗಿದ್ದಾರೆ ಅಂತ ಜತಿನ್ ಪರ ವಕೀಲರು ವಾದಿಸಿದ್ರು. ಸದ್ಯ ಕೋರ್ಟ್ ಜತಿನ್ ಬಂಧನಕ್ಕೆ ಆದೇಶ ಕೊಟ್ಟಿದೆ. ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ನಿನ್ನೆ ವಿಚಾರಣೆ ನಡೆದಿತ್ತು. ಈ ವೇಳೆ ರನ್ಯಾ ರಾವ್ ಜಾಮೀನು ಅರ್ಜಿಗೆ DRI ಆಕ್ಷೇಪಣೆ ಸಲ್ಲಿಸಿದೆ. ಹೀಗಾಗಿ ರನ್ಯಾ ಜಾಮೀನು ಅರ್ಜಿ ವಿಚಾರಣೆಯನ್ನು ಇಂದಿಗೆ ಮುಂದೂಡಲಾಗಿದೆ. ರನ್ಯಾ ರಾವ್ ಕೇಸ್ನಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಪ್ರಕರಣದ ಬಳಿಕನೂ ರನ್ಯಾರನ್ನ ಪೊಲೀಸ್ ಜೀಪ್ನಲ್ಲಿ ಕರೆತಂದ ಮಾಹಿತಿ ಇದೆ. ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ವಿಜೇಂದ್ರ ಮಾಡಿದ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ದುಬೈನಲ್ಲಿ ವಿಜೇಂದ್ರ ದುಡ್ಡಿದೆ ಅಂತ ಅವರ ಪಕ್ಷದ ಯತ್ನಾಳ್ ಹೇಳಿದ್ದಾರೆ. ಹೀಗಾಗಿ ವಿಜೇಂದ್ರಗೆ ಗೊತ್ತಿರಬಹುದು ಅಂತ ಬಾಂಬ್ ಹಾಕಿದ್ದಾರೆ. ವಿಧಾನಸಭೆ ಪಡಸಾಲೆಯಲ್ಲಿರುವ CM ಕಚೇರಿಗೆ ಭೇಟಿಯನ್ನು ನೀಡಿದ್ದಾರೆ. ಈ ವೇಳೆ ಗೃಹ ಸಚಿವ G. ಪರಮೇಶ್ವರ್ ಆಗಮಿಸಿ ಸದನದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥ ಮಾಹಿತಿಯನ್ನು ನೀಡಿದರು. ರನ್ಯಾ ರಾವ್ ಕೇಸ್ CID ತನಿಖೆಗೆ ನೀಡಿರುವಂತಹ ಬಗ್ಗೆ CM ಸಿದ್ದರಾಮಯ್ಯ ಪರಮೇಶ್ವರ್ಗೆ ತಿಳಿಸಿದರು. 2017ರ ಫೆಬ್ರವರಿ 5ರಂದು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ದ ಕೇಸ್ನಲ್ಲಿ 23 ಆರೋಪಿಗಳ ವಿರುದ್ಧದ ಆರೋಪ ಸಾಬೀತಾಗಿದೆ. ಮಾರ್ಚ್ 24ರಂದು ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ಶಿಕ್ಷೆ ಆದೇಶ ಪ್ರಕಟಿಸಲಿದೆ. ಠಾಣೆಗೆ ನುಗ್ಗಿದ್ದ ಜನರು ಪೊಲೀಸರ ಮೇಲೆ ಪೆಟ್ರೋಲ್, ಡೀಸೆಲ್ ಎರಚಿ ಬೆಂಕಿ ಹಚ್ಚುವುದಕ್ಕೆ ಯತ್ನಿಸಿದ್ರು. ದಾವಣಗೆರೆಯಲ್ಲಿ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳು, ಹಾಸ್ಟೆಲ್ಗಳಲ್ಲಿ ನೀಡ್ತಾ ಇರುವಂತಹ ಮೊಟ್ಟೆ ತಿನ್ನೋದಕ್ಕೆ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ದಾರೆ. DC ಸ್ಪಷ್ಟನೆ ನೀಡಿದ್ರೂ ವಿದ್ಯಾರ್ಥಿಗಳು ಹಿಂದೇಟು ಹಾಕ್ತಿದ್ದಾರೆ. ಮೊಟ್ಟೆ ಬದಲು ಬಾಳೆಹಣ್ಣಿನ ಮೊರೆ ಹೋಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸೀರೆ ಅಂಗಡಿ ಬೆಂಕಿಗಾಹುತಿಯಾಗಿದೆ. ನಿನ್ನೆ ರಾತ್ರಿ ಪ್ರಶಾಂತಿ ಬಟ್ಟೆ ಶೋರೂಮ್ ಕ್ಲೋಸ್ ಮಾಡಿದ ಕೆಲವೇ ಹೊತ್ತಿನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಕೆಳಮಹಡಿಯಲ್ಲಿ ದಟ್ಟ ಹೊಗೆ ಆವರಿಸಿತ್ತು. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕಾಗಮಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ದಕ್ಷಿಣ ಕನ್ನಡ ಚಿಕ್ಕಮಗಳೂರು ವ್ಯಾಪ್ತಿಯ ಕುದುರೆಮುಖ ವನ್ಯಜೀವಿ ವಿಭಾಗದಲ್ಲಿ ಭಾರೀ ಕಾಡ್ಗಿಚ್ಚು ಅಬ್ಬರಿಸಿದೆ. ನೇತ್ರಾವತಿ ಪೀಕ್ ಪಾಯಿಂಟ್ನ ಕೆಳಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಸಾವಿರಾರು ಎಕರೆ ಪ್ರದೇಶದಲ್ಲಿ ಕಾಡ್ಗಿಚ್ಚು ವ್ಯಾಪಿಸಿದೆ. 50 ಕಿಲೋಮೀಟರ್ ದೂರದ ಬೆಳ್ತಂಗಡಿವರೆಗೆ ಬೆಂಕಿ ಗೋಚರಿಸ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಬೆಂಕಿಗಾಹುತಿಯಾಗಿದೆ. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಹೇಶ್ ಎಂಬುವರ ಮನೆ ಸುಟ್ಟು ಭಸ್ಮವಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಿದ್ರಿಂದ ದುರಂತ ತಪ್ಪಿದೆ. ಬಿಹಾರದಲ್ಲಿ ಬೌದ್ಧ ಭಿಕ್ಕುಗಳ ಮೇಲಿನ ಹಲ್ಲೆ ಖಂಡಿಸಿ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೌದ್ಧ ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು ಧರಣಿ ನಡೆಸಿ ಬೋಧ್ಗಯಾದ ಮಹಾಬೋಧಿ ದೇವಾಲಯದ ಆಡಳಿತ ನಿರ್ವಹಣೆಯನ್ನ ಬೌದ್ಧ ಭಿಕ್ಕುಗಳಿಗೆ ನೀಡಬೇಕು ಅಂತ ಆಗ್ರಹಿಸಿದರು. 4,500 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ PWD ಗುಣ ಭರವಸೆ ವಿಭಾಗದ ಲ್ಯಾಬ್ ಟೆಕ್ನಿಷಿಯನ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಚಾಮರಾಜನಗರ PWD ಕಚೇರಿಯಲ್ಲಿ ಬಲೆಗೆ ಹಣ ಪಡೆಯುತ್ತಿದ್ದಾಗ ಆತ ಬಲೆಗೆ ಬಿದ್ದಿದ್ದ. ಲ್ಯಾಬ್ ಟೆಕ್ನಿಷಿಯನ್ ನಂದರಾಜು ಎಂಸ್ಯಾಂಡ್ ಗುಣಮಟ್ಟ ಪರೀಕ್ಷಾ ವರದಿ ನೀಡಲು ಲಂಚ ಕೇಳಿದಂತೆ. ಹುಬ್ಬಳ್ಳಿ ನಗರದಲ್ಲಿ ನಕಲಿ ಫುಡ್ ಆಫೀಸರ್ಸ್ಗಳ ಹಾವಳಿ ಜೋರಾಗ್ತಾ ಇದೆ. ಫುಡ್ ಆಫೀಸರ್ಸ್ಗಳು ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತ ಮಂಜುನಾಥ್ ಹಾಗೆ ಲಕ್ಷ್ಮಣ್ಗೆ ಕಿರಾಣಿಯ ಅಂಗಡಿಯ ಮಾಲೀಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೂಡಲೇ ವರಸೆ ಬದಲಿಸಿ ಮೀಡಿಯಾದವರು ಅಂತ ಹೇಳಿ ಪರಾರಿಯಾಗುವುದಕ್ಕೆ ಪ್ರಯತ್ನಿಸಿದ್ದಾರೆ. ಆಗ ಮಂಜುನಾಥ್ನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ.
ಒಡಿಶಾದ ವಿಧಾನಸಭೆಯ ಕಲಾಪದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಕಾಂಗ್ರೆಸ್ ಶಾಸಕ ಉದ್ದಟತನ ಮೆರೆದಿದ್ದಾನೆ. ಸೀದಾ ಸ್ಪೀಕರ್ ಕೂರುವ ಪೀಠದ ಬಳಿ ತೆರಳಿ ಕುಳಿತುಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರು. ಆದರೆ ಮಾರ್ಷಲ್ಸ್ ಶಾಸಕರನ್ನ ತಡೆದಿದ್ದಾರೆ. ಸಿಟ್ಟಾದ ಸ್ಪೀಕರ್ ಕಾಂಗ್ರೆಸ್ ಶಾಸಕನನ್ನ 7 ದಿನಗಳ ಕಾಲ ಸದನದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಬಿಸಿಲಿನ ಧಗೆಯಿಂದ ಜನರು ಕಂಗೆಟ್ಟಿದ್ರು. ನೆನೆ ಭಾರೀ ಮಳೆ ಸುರಿದಿದೆ. ಇದರಿಂದಾಗಿ ಬಿಸಿಲಿನ ಝಳಕ್ಕೆ ಕಂಗೆಟ್ಟಿದ್ದ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಬೇರೆಯವರಿಂದ ಕೂಡ ಬಂದಿದ್ದಂಥ ಸಾವಿರಾರು ಬಾಲಾಜಿಯ ಭಕ್ತರು ವರುಣನಿಗೆ ಸಾಷ್ಟಾಂಗ ನಮನ ಹೇಳಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕರಾಗಿ ಅಕ್ಷರ್ ಪಟೇಲ್ ಆಯ್ಕೆಯಾಗುವ ಸಾಧ್ಯತೆ ಇದೆ. ಕನ್ನಡಿಗ ಕೆಎಲ್ ರಾಹುಲ್, ದಕ್ಷಿಣ ಆಫ್ರಿಕಾದ ಫಾಫ್ ಡುಪ್ಲೆಸಿಸ್ ನಾಯಕತ್ವದ ರೇಸ್ನಲ್ಲಿದ್ರು. ಆದರೆ ಅಕ್ಷರ್ ಪಟೇಲ್ಗೆ ನಾಯಕತ್ವದ ಪಟ್ಟ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ WPL ಪಂದ್ಯದಲ್ಲಿ RCB ವನಿತೆಯರು ಗೆದ್ದು ಬೀಗಿದ್ದಾರೆ. ಮೊದಲು ಬ್ಯಾಟ್ ಮಾಡಿದಂಥ ಸ್ಮೃತಿ ಮಂದಾನ ಪಡೆ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿತು. ಅದಾದಮೇಲೆ 200 ರನ್ ಚೇಸ್ ಮಾಡಿದಂಥ ಮುಂಬೈ ಇಂಡಿಯನ್ಸ್ ಸೋತಿದೆ. 2020ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಟ್ಟಿ ಪ್ರಕಟವಾಗಿದೆ. ಪಿಂಕಿಯಲ್ಲಿ ಮೊದಲ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಗೆದ್ದಿದೆ. ವರ್ಣಪಟಲಕ್ಕೆ 2ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಹರಿವ ನದಿಗೆ ಮೈಯೆಲ್ಲ ಕಾಲು ಸಿನಿಮಾಗೆ 3ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಸಿಕ್ಕಿದೆ.